ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 6-7 ತಿಂಗಳ ಹಿಂದೆ ನಾವು ಹೋದಂತಹ ಕೆಲವು ಪ್ರವಾಸ ತಾಣಗಳ ಪರಿಚಯ ಮತ್ತು ಅದರ ವಿಡಿಯೋಗಳನ್ನು ನಿಮಗೆ ಮಾಡಿಕೊಡುವಂತಹ ಪ್ರಯತ್ನ ನಾನು ಮಾಡಿದ್ದೆ. ಆಗುಂಬೆ ಸುತ್ತಮುತ್ತಲಿನ ಮತ್ತು ಶಿವಮೊಗ್ಗದ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಅದರ ಮುಂದುವರೆದ ಭಾಗ ಈ ವಿಡಿಯೋ ಆಗಿರುತ್ತದೆ. 9ನೇ ಸಂಚಿಕೆಯಲ್ಲಿ ಕೇಶವನಾಥೇಶ್ವರ ದೇವಸ್ಥಾನದ ವಿಡಿಯೋ ನಂದು ಕೊನೆ ಆಗಿತ್ತು. ಅದರ ಮುಂದುವರೆದ ಭಾಗ ಇದಾಗಿರುತ್ತದೆ. ಬಹಳ ತಿಂಗಳ ನಂತರ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಆಗುಂಬೆ ಸಂಚಿಕೆಯ 9 ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ, ಹೋಗಿ ಒಮ್ಮೆ ಅದನ್ನು ನೋಡಿ. ಮುಂದೆ ಬರುವಂತಹ ಮಕ್ಕಳಿಗೆ ದಸರಾ ಹಾಲಿಡೇಸ್ಗಳಲ್ಲಿ ನೀವು ಈ ಕ್ಷೇತ್ರಗಳಿಗೆ ಪ್ಲ್ಯಾನ್ ಮಾಡುವಂಥದ್ದು ಆಗಲಿ ಅಂತ ಹೇಳ್ತಾ ಈಗ ಮುಂದುವರೆದ ಭಾಗನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಮೊಯ್ಲಿ. ನಿನ್ನೆ ನಾನು ವಿಡಿಯೋನ ಕೆರೆಡಿ ಕೇಶವನಾಥೇಶ್ವರ ಟೆಂಪಲ್ನ ತೋರಿಸಿ ಎಂಡ್ ಮಾಡಿದ್ದೆ. ಸೊ ಇವತ್ತು ಅಲ್ಲಿಂದ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಅಷ್ಟರಲ್ಲಿ ಬೀಚ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಮಲ್ಪೆಗೆ, ಅದು ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಕೃಷ್ಣ ಮಠ ನೋಡಿಕೊಂಡು ಮತ್ತು ಅಲ್ಲೊಂದು ಮಹಾಕಾಳಿ ಟೆಂಪಲ್ ಇದೆ ಉಡುಪಿಲಿ, ಸೊ ಅದನ್ನು ನೋಡಿಕೊಂಡು ಇಲ್ಲೇ ಸ್ಟೇ ಆಗಿದ್ವಿ. ಈಗ ನಾನು ಏನು ವೀಡಿಯೋ ತೋರಿಸೋದ್ನಲ್ಲ ಅಲ್ಲಿ ನಾವು ಸ್ಟೇ ಆಗಿದ್ವಿ. ಸೊ ಇವತ್ತು ಮುಂಜಾನೆ ಎದ್ದು ನಮ್ಮವರೆಲ್ಲರೂ ಬೆಳಗ್ಗೆ 6:30ಗೆ ಬೀಚ್ ಕಡೆ ಹೊರಟಿದ್ದಾರೆ. ಸೊ ನಾವು ಸ್ವಲ್ಪ ಲೇಟಾಗಿ ಎದ್ದು ಈಗ ಹೋಗ್ತಾ ಇದ್ದೀವಿ ಮಲ್ಪೆ ಬೀಚ್ಗೆ. ಸೊ ಬನ್ನಿ, ಅಲ್ಲಿಯ ಕೆಲವೊಂದು ತುಣುಕುಗಳನ್ನು ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು ಮಲ್ಪೆ. ಸೊ ಸ್ಟೇಯಿಂದ ಬಂದು ನಾವೀಗ ಮಲ್ಪೆಗೆ ರೀಚ್ ಆಗಿದ್ದೀವಿ. ಬೆಳಗಿನ ಜಾವ 8:30 ಆಗಿತ್ತು ನಾವು ಬೀಚ್ ಬರೋಷ್ಟರಲ್ಲಿ. ಸೊ ನಮ್ಮವರೆಲ್ಲ ಬೆಳಗ್ಗೆ 6:30ಗೆ ಬಂದ್ಬಿಟ್ಟಿದ್ರು. ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಸಂಜೆ ಟೈಮಲ್ಲಿ ಭಯಂಕರ ಜನ ಇರ್ತಾರೆ. ಸೊ ಬೆಳಗಿನ ಜಾವ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಸೊ ದಿಸ್ ಈಸ್ ಮಲ್ಪೆ.
ಟೀಚರ್ ಮಾಡೋ ಅಂಥ ಕೆಲಸನೇ ಇದೆ. ಪ್ರೋತ್ಸಾಹ ಕೊಡಬೇಕು. ಹೌದು, ಎಲ್ಲ ಹಾಕ್ತೀವಿ. ಸ್ನೇಹಿತರೆ, ನಾವೀಗ ಸೆಂಟ್ ಮೇರಿ ಐಸ್ಲ್ಯಾಂಡ್ಗೆ ಬಂದಿದ್ವಿ. ಉಡುಪಿಯಿಂದ ಮಲ್ಪೆ ಬಂದು ಮಲ್ಪೆ ಮುಖಾಂತರ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬೋಟ್ ಮುಖಾಂತರ ಬರೋವಂಥದ್ದು. ಸೊ ಇದು ತೋಸ್ನೆಪರ್ ಅನ್ನೋ ಹೆಸರಿನಿಂದ ಮುಂಚೆ ಕರೆಯಲ್ಪಡ್ತಿತ್ತು ಅಂತ ಕೂಡ ಹೇಳಲಾಗುತ್ತೆ. ವಾಸ್ಕೋ ಡಿ ಗಾಮ ಏನು ಭಾರತಕ್ಕೆ ಬರ್ತಾನೆ ಹಡಗಿನ ಮುಖಾಂತರ, ಆಗ ಈ ದ್ವೀಪದಲ್ಲಿ ಇಳಿದಿದ್ದ ಅನ್ನೋ ಒಂದು ಇತಿಹಾಸ ಕೂಡ ಇದೆ. ಸೊ ಅದಾದ ನಂತರ ಈ ಒಂದು ಪ್ರದೇಶ ಗುರುತಿಸಲ್ಪಟ್ಟಿದೆ. ಇಲ್ಲಿ ಮಲ್ಪೆ ಬೀಚ್ ಮಧ್ಯದಲ್ಲಿರುವಂಥದ್ದು ಇದು ಸೆಂಟ್ ಮೇರಿಸ್ ಐಲ್ಯಾಂಡ್.